ಶಿವಾನಂದ ಪಾಟೀಲ್ ಅವರು ಇದು ನನ್ನ ವೈಯಕ್ತಿಕ ನಿರ್ಧಾರ ಅನ್ನುವಂಥದ್ದನ್ನ ಹೇಳಿ ಜೊತೆಗೆ ಯತ್ನಾಳ್ ಸವಾಲ್ ಹಾಕಿದ್ರು ಅದನ್ನು ಸ್ವೀಕರಿಸಿದ್ದೀನಿ ಅನ್ನುವುದನ್ನು ಹೇಳಿದ್ರು. ಹಾಗಾದ್ರೆ ಯತ್ನಾಳ್ ಅವರು ಏನು ಸವಾಲ್ ಹಾಕಿದ್ರು? ನೀನು ಪಾಟೀಲ್ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಂಥ ಯತ್ನಾಳ್, ರಾಜಕೀಯಕ್ಕೋಸ್ಕರ ಪಾಟೀಲ್ ಅಂತ ಹೇಳಿ ನೀವು ಸರ್ನೇಮನ್ನು ಇಟ್ಕೊಂಡಿದ್ದೀರಿ, ಪಾಟೀಲ್ ಅಂತ ಇಟ್ಕೊಂಡ್ಬಿಟ್ರೆ ಗೌರವ ಅಂತ ಹೇಳಿ ನೀವು ಪ್ಲಾನ್ ಮಾಡಿರೋದು, ಶುಕ್ರವಾರದೊಳಗೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳಿ ಒಂದು ಗಡುವನ್ನ ಯತ್ನಾಳ್ ನೀಡಿದ್ರು ಮಾತಾಡುವಾಗ. ಸೊ ಜೊತೆಗೆ ಇನ್ನೂ ಮುಂದುವರೆದು ನಿಮಗೆ ಧೈರ್ಯ ಇದ್ರೆ ನನ್ನ ಎದುರು ನಿಂತು ತೋರಿಸಿ, ಎಲೆಕ್ಷನ್ ಗೆದ್ದು ತೋರಿಸಿ ಅಂತಲೂ ಕೂಡ ಸವಾಲು ಹಾಕಿದ್ರು. ಏನು ಹೇಳಿದ್ರೆ ಅವತ್ತು ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಯತ್ನಾಳ್ ಬನ್ನಿ ಕೇಳೋಣ. ಕಾಟಾಚಾರ ಅಲ್ಲಿ ಇರೋವನೇ ಕಾಟಾಚಾರದ ಒಬ್ಬ MLA ಅದಾನ, ಅವ್ರು ಲೂಟಿ ಮಾಡ್ಲಿಕ್ಕೆ ಹೋದ MLA. ಅಲ್ಲೆಲ್ಲ ಟೆಂಡರ್ ಆಗ್ತಾವು, ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದವ ಬೇರೆಗೆ. ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳಾಗೋದಿಲ್ಲ, ಅಲ್ಲಿ ಇಸ್ಲಾಮನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡದ, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡದ. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು, ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ಅದನ್ನ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ಅವರಿಂದ. ಪ್ರಸನ್ನ, ಇದು ಯಾವ ರೀತಿ ಬೆಳವಣಿಗೆಗಳು? ಒಬ್ಬ ಹೇಳ್ತಾನೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡಿ ಅಂತೇಳಿ, ಯಾವ ಥರದ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಇದು ಅನ್ನೋದ್ರನ್ನ ಬಹುಶಃ ನಾವಿಲ್ಲಿ ಹೇಳಬೇಕಾಗತ್ತೆ. ಇವ್ರು ಹೇಳಿದ ತಕ್ಷಣ ಅವ್ರು ಹೋಗಿ ರಾಜೀನಾಮೆ ಕೊಡ್ತಾರಂತೆ, ರಾಜೀನಾಮೆ ನಂದು, ನೀವು ಅವ್ರು ಕೊಟ್ಟ ಮೇಲೆ ನನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅಂತ ಇವ್ರು ಹೇಳ್ತಾರಂತೆ. ಸೊ ಏನಿದು ಅಂದರೆ ಇವ್ರನ್ನ ಆರ್ಸ್ ಕಳಿಸಿದ್ರೆ ಇವ್ರು ಈ ರೀತಿಯಾಗಿ ಕಿತ್ತಾಡ್ಕೊಳ್ಳಿ ಅಂತನ ಜನ ಆರ್ಸ್ ಕಳಿಸೋದು, ನೀವು ಹೋಗಿ ಹಿಂಗೆ ರಾಜೀನಾಮೆ ಕೊಟ್ಟು ಮತ್ತೆ ಬನ್ನಿ, ಮತ್ತೆ ಎಲೆಕ್ಷನ್ ಮಾಡಿ, ಮತ್ತೆ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನುವಂಥದ್ದು. ಸೊ ಒಟ್ಟಾರೆ ಈಗ ಏನಕ್ಕೋಸ್ಕರ ಈ ಥರದ ಸ್ಪಾರ್ಕ್ ಇಬ್ಬರ ನಡುವೆ ನಡೀತು ಪ್ರಸನ್ನ? ಫಸ್ಟ್ ಆಫ್ ಆಲ್, ಯಾಕೆ ಇವರಿಬ್ಬರ ನಡುವಿನ ಈ ಟಾಕ್ ಫೈಟ್ ಶುರುವಾಯಿತು? ಯಾಕೆ ಇಷ್ಟು ಮಟ್ಟಿಗೆ ಪರ್ಸನಲ್ ಆಗಿ ತಗೊಂಡು ರಾಜೀನಾಮೆ ಮಟ್ಟಕ್ಕೂ ಕೂಡ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರಸನ್ನ ಇಲ್ಲಿ? ರೇಮನ್, ಮತ ಹಾಕಿದಂತ ಮತದಾರ ತಲೆ ಬಡ್ಕೋಬೇಕು, ಆ ರೀತಿಯ ಬೆಳವಣಿಗೆಗಳಿಗೆ ರಾಜಕಾರಣಿಗಳು ನಾಂದಿಯನ್ನ ಹಾಡ್ತಾ ಇದ್ದಾರೆ. ಈ ವಿಚಾರದಲ್ಲೂ ಕೂಡ ಕೇವಲ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆ ಅನ್ನೋದನ್ನ ಮಾತ್ರ ನೋಡಿದ್ರೆ ನಿಜಕ್ಕೂ ಕೂಡ ಕ್ಷೇತ್ರದ ಮತದಾರ ಮತ್ತು ಜಿಲ್ಲೆಯ ಮತದಾರ ಕನ್ಫ್ಯೂಸ್ ಆಗ್ಬೋದು. ಅಂತ ರೀತಿಯ ಬೆಳವಣಿಗೆಗಳು ಆಗ್ತಾ ಇದಾವೆ. ಇವತ್ತು ದಿಢೀರ್ನೆ ವಿಧಾನಸೌಧಕ್ಕೆ ಬಂದಂತಹ ಸಚಿವ ಶಿವಾನಂದ ಪಾಟೀಲ್ ಅವರು ನೇರವಾಗಿ ಸ್ಪೀಕರ್ UT ಖಾದರ್ ಅವರನ್ನ ಭೇಟಿ ಆಗ್ತಾರೆ, ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ರಾಜೀನಾಮೆ ಪತ್ರದಲ್ಲಿ ನೇರವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತನಗೆ ಒಂದು ಸವಾಲನ್ನ ಹಾಕಿದ್ರು, ಆ ಸವಾಲನ್ನ ನಾನು ಸ್ವೀಕಾರ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಯತ್ನಾಳ್ ಅವರು ಬಂದು ಬಸವನ ಬಾಗೇವಾಡಿಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ನಾನು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಆದ್ರೆ ಸ್ಪೀಕರ್ ಅವರು ಈ ರಾಜೀನಾಮೆಯನ್ನ ಅಂಗೀಕರಿಸೋದಾದ್ರೆ ಯತ್ನಾಳ್ ಅವರು ಕೊಟ್ಟಂತಹ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಬೇಕು, ಆಮೇಲೆ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅನ್ನುವಂತ ಒಂದಷ್ಟು ಷರತ್ತುಗಳನ್ನ ಹಾಕಿ ಇದೀಗ ಸ್ಪೀಕರ್ ಖಾದರ್ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ರಾಜೀನಾಮೆಯ ಹಿನ್ನೆಲೆ ಏನು ಅಂತ ಹುಡುಕ್ತಾ ಹೋದ್ರೆ ಕಳೆದ 2 ದಿನಗಳ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಅವರ ಹೆಸರನ್ನ ಉಲ್ಲೇಖಿಸಿ ವಾಗ್ದಾಳಿಯನ್ನ ನಡೆಸಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಯತ್ನಾಳ್ ಅವರು ನೇರವಾಗಿ ಶಿವಾನಂದ ಪಾಟೀಲ್ ಮತ್ತು ವಿಜಯಾನಂದ ಕಾಶ್ಯಪ್ಪನವರಿಗೆ 1 ವಾರದ ಗಡುವನ್ನ ಕೊಟ್ಟು ಸವಾಲನ್ನ ಹಾಕಿರ್ತಾರೆ. ನೀವು ನಿಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದೀರಿ, ನಿಮ್ಮ ಸರ್ ನೇಮ್ ಅನ್ನ ಹಡಚದ್ ಅನ್ನೋದ್ರಿಂದ ಪಾಟೀಲ್ ಅಂತೇಳಿ ನೀವು ನಿಮ್ಮ ತಂದೆಯವರು ರಾಜಕಾರಣಕ್ಕೋಸ್ಕರ ಬದಲಾವಣೆ ಮಾಡ್ಕೊಂಡಿದ್ದೀರಿ. ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೆ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬನ್ನಿ, ನಾನು ಕೂಡ ಭಗವದ್ ಧ್ವಜವನ್ನ ಹಿಡ್ಕೊಂಡು ಬರ್ತೀನಿ, ರಾಜೀನಾಮೆಯನ್ನು ಕೊಟ್ಟು ಬರುವಂತ ನನ್ನನ್ನು ಎದುರಿಸಿ ಚುನಾವಣೆಯಲ್ಲಿ ಎಲ್ಲರನ್ನೂ ಕೂಡ ಸೋಲಿಸ್ತೀನಿ ಅನ್ನುವಂತ ಒಂದು ಸವಾಲನ್ನ ಹಾಕಿಸ್ತಾರೆ. ಆ ಸವಾಲನ್ನ ಇದೀಗ ಗಂಭೀರವಾಗಿ ತೆಗೆದುಕೊಂಡಂತಹ ಶಿವಾನಂದ ಪಾಟೀಲ್ ಅವರು ನೇರವಾಗಿ ವಿಧಾನಸೌಧಕ್ಕೆ ಬಂದು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಯತ್ನಾಳ್ ಅವರ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ನಾನು ಕೂಡ ರಾಜೀನಾಮೆಯನ್ನು ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧ, ಹೀಗಾಗಿ ಯತ್ನಾಳ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ ಅನ್ನುವಂತ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಈ ಬೆಳವಣಿಗೆಯನ್ನು ನೋಡಿದ್ರೆ ಬಿಜಾಪುರದ ಜನತೆ ಒಂದು ರೀತಿಯಲ್ಲಿ ಗೊಂದಲಕ್ಕೀಡಾಗಬಹುದು. ತಾವು ಆರಿಸಿ ಕಳಿಸಿದಂತಹ ಕೆಲಸ ಮಾಡಲಿ ಅಂತ ಬಯಸಿದಂತಹ ಈ ರೀತಿಯ ರಾಜಕಾರಣಿಗಳು
ಸವಾಲು ಪ್ರತಿ ಸವಾಲು ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿದ್ದಾರೆ ಅನ್ನುವಂಥ ಒಂದಷ್ಟು ಗೊಂದಲಗಳು ಏರ್ಪಟ್ಟು ಕೂಡ ಸಹಜ. ಕೇವಲ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಅವರಿಗೆ ಮಾತ್ರ ಸವಾಲು ಹಾಕಿರುವಂಥದ್ದಲ್ಲ, ವಿಜಯಾನಂದ ಕಾಶ್ಯಪ್ನವರು ಮತ್ತು ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯ ಗೌಡ ಪಾಟೀಲ್ ಅವರಿಗೂ ಕೂಡ ಇದೇ ರೀತಿಯ ಸವಾಲನ್ನು ಹಾಕಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ರಾಜೀನಾಮೆಯ ರಾಜಕಾರಣ ಇದೀಗ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನೋಡಬೇಕು. ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಯ ಬಳಿಕ ಈಗ ಯತ್ನಾಳ್ ಅವರು ಯಾವ ರೀತಿಯ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಸನ್ನ.